ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಮನೆಯಲ್ಲಿ ಅಪರೂಪವಾಗಿ ಅರಳಿರುವ ಪವಿತ್ರ ಬ್ರಹ್ಮಕಮಲವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ನಮಗೆ ತುಂಬ ಸಂತೋಷದ ವಿಷಯ. ನೋಡಿ, ಬೆಳಗ್ಗೆ ಆದರೆ ಇದು ಹುಣ್ಣಿಮೆಯ ಹಿಂದಿನ ದಿನ ಅರಳಿದೆ. ಇವತ್ತು ನೈಟಲ್ಲಿ ನೋಡಿ ಎಷ್ಟು ನಮಗೆ ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ನೋಡಿ, ಇದು ಸುಮಾರು 6 ಗಂಟೆ ಸಮಯದಲ್ಲಿ ಈ ರೀತಿ ಇಷ್ಟು ಮೊಗ್ಗು ಸ್ವಲ್ಪ ಅರಳಿದೆ. ಫುಲ್ ಅರಳ ತನಕ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅದರದ ಮಹತ್ವದ ಬಗ್ಗೆ ಕೂಡ ಹೇಳ್ತಿದ್ದೀನಿ. ಬ್ರಹ್ಮಕಮಲವು ರಾತ್ರಿಯ ಸಮಯದಲ್ಲಿ ಅರಳುತ್ತೆ. ಕೆಲವೇ ಗಂಟೆಗಳಲ್ಲಿ ಅದು ತನ್ನ ದಿವ್ಯ ಸೌಂದರ್ಯವನ್ನು ಕೂಡ ತೋರುವ ಅಪರೂಪದ ಹೂವಾಗಿರುತ್ತೆ ಈ ಬ್ರಹ್ಮಕಮಲ. ಈ ಹೂವು ಅರಳುವುದು ಶುಭದ ಸಂಕೇತ ಎಂದು ಹಿರಿಯರು ಹೇಳುತ್ತಾರೆ ಅಲ್ವಾ ಎಂದು ಅನೇಕರು ಕೂಡ ನಂಬಿದ್ದಾರೆ. ಈ ಸಮಯದಲ್ಲಿ ಇದನ್ನು ಭಕ್ತಿಯಿಂದ ನಾವು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡಿ ನಮ್ಮ ಇಚ್ಛೆಗಳನ್ನು ಬೇಡಿಕೊಂಡು ನಾವು ಪೂಜಿಸಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹಿರಿಯರು ಕೂಡ ಹೇಳ್ತಿದ್ದಾರೆ. ನಾನು ಕೂಡ ಅದೇ ರೀತಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀನಿ ಇವತ್ತು. ಮತ್ತು ಇನ್ನೊಂದು ಇದರ ಬಗ್ಗೆ ಹೇಳಬೇಕಂದ್ರೆ, ಪ್ರಕೃತಿಯ ಈ ಅದ್ಭುತ ಸೃಷ್ಟಿ ನೋಡುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಅಂತ ಕೂಡ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಈ ಪವಿತ್ರ ಹೂವು ಅರಳಿರುವುದು ದೇವರ ಕೃಪೆ ಎಂದು ನಾವು ಕೂಡ ತುಂಬ ಭಾವಿಸುತ್ತಾ ಇದನ್ನು ಪೂಜಿಸಬೇಕು ಅಂತ ಇವತ್ತು ಪೂಜೆ ಕೂಡ ಮಾಡಿದ್ದೀನಿ. ನೋಡ್ತಿರ್ಬೋದು, ನಾನು ಪೂಜೆ ಕೂಡ ಮಾಡಿ ನಾನು ಕೂಡ ಧ್ಯಾನದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಇದು ಒಂದು ಮಹತ್ತರ ಬ್ರಹ್ಮಕಮಲವಾಗಿರುತ್ತೆ. ಈ ಬ್ರಹ್ಮಕಮಲದ ದರ್ಶನದಿಂದ ನಿಮಗೂ ಕೂಡ ನಿಮ್ಮ ಮನೆಯವರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೃಪ್ತಿ ಎಲ್ಲ ಕೊಡಲಿ ಅಂತ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡುತ್ತೇನೆ. ಫ್ರೆಂಡ್, ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೀವು ನೋಡ್ತಿರ್ಬೋದು. ತುಂಬ ಹತ್ತಿರದಿಂದ ನೋಡ್ತಿದ್ದೀನಿ. ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ಬ್ರಹ್ಮಕಮಲದ ಬಗ್ಗೆ. ನಿಮಗೆ ಏನೆಲ್ಲ ಗೊತ್ತು ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೀವು ಇಷ್ಟೊಂದು ಸಮಾಧಾನದಿಂದ ನನ್ನ ವಿಡಿಯೋ ನೋಡಿ ನನ್ನ ಅನಿಸಿಕೆಗಳಿಗೆ ನೀವು ಹೇಗೆ ಸ್ಪಂದಿಸ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಾಗಿ ಹೇಳಿದ್ದಲ್ಲಿ ಕಮೆಂಟಲ್ಲಿ ಕೂಡ ತಿಳಿಸಿ. ನಾನು ಕೂಡ ತಿದ್ಕೊತೀನಿ. ನನಗೆ ಗೊತ್ತಿದ್ದಷ್ಟು ನಾನು ತಿಳ್ಕೊಂಡು ದೊಡ್ಡವ್ರ ಹತ್ರ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಬಾಯ್.